ಅಪೇಕ್ಷಾ ಇನ್ನೂ ಎಷ್ಟೊತ್ತು? ಟೈಮ್ ಆಯ್ತು, ಬೇಗ ಬನ್ನಿ. ಆಯ್ತು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ರೆಡಿ ಆಗ್ಬೇಕಲ್ವಾ? ಮಹಿ ರೆಡಿನಾ? ಮಹಿ ಅಮ್ಮ, ನೀನಾದ್ರೂ ರೆಡಿನಾ? ಅಮ್ಮ ಅಮ್ಮ. ಜಿಜಿ, ಅದು ಯಾಕೋ ಹಿಂಗೆ ಕಿರ್ಚಾಡ್ತಿದ್ಯಾ? ನಾನು ರೆಡಿ ಅಂದ್ಕೊಂಡು ನೋಡು, ಅಲ್ಲಿ ನಿನ್ನ ಹೆಂಡತಿ ರೆಡಿ, ನಾ ಫಸ್ಟ್ ನೋಡೋಗು. ಅವಳೆಲ್ಲ ರೆಡಿ ಆಗ್ತಾಳೆ, ಎಲ್ಲ ನಿಮ್ಮಿಂದನೇ ಕಲ್ತಿರೋದು. ಲೇಟಾಗಿ ರೆಡಿ ಆಗೋದ್ರ ತರಲೆ ನನ್ನ ಮೇಲೆ ಹೇಳ್ತಾ. ಓ, ಇವಳು ಬೇರೆ ಫೋನೀಗ. ಹ್ಯಾಪಿ, ಹೇಳು ಮಗಳೇ. ಅಮ್ಮ, ಮದ್ವೆಗೆ ಯಾವ ಕಲರ್ ಸೀರೆ ತಗೊಂಡಿದ್ದೀರಾ? ನಾನು ಯಾವ ಸೀರೆ ಹಾಕ್ಕೊಂಡ್ರೇನಂತೆ? ನಿನಗೆ ಯಾವ ಸೀರೆ ಬೇಕೋ ಅದನ್ನ ಇಟ್ಕೋ. ಅಷ್ಟು ಸೀರೆ ಇದೆಯಲ್ಲ ನಿನ್ನ ಹತ್ರ. ಹಂಗಲ್ಲಮ್ಮ, ನಾವೆಲ್ಲರೂ ಮ್ಯಾಚಿಂಗ್ ಕಾಸ್ಟ್ಯೂಮ್ ಹಾಕೊಂಡ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಕೇಳಿದೆ. ನನಗೆ ಗೊತ್ತಿತ್ತು ನಿಂದು ಯಾವುದೋ ಇದೇ ಥರ ಒಂದು ಸ್ಟುಪಿಡ್ ಐಡಿಯಾ ಇರುತ್ತೆ ಅಂತ. ಯಾಕೆ ಎಲ್ಲರೂ ಯೂನಿಫಾರ್ಮ್ ಥರ ಒಂದೇ ಥರ ಕಾಣೋದಕ್ಕ? ನಾನು ಆಟಕ್ಕಿಲ್ಲಪ್ಪ. ನಾನು ಯಾರು? ಮಿಸ್ ಮೈಸೂರು 1988. ಇದೇ ಡೈಲಾಗ್ನ 1947 ಹೇಳ್ತಾ ಇದೆಯಾ? ಹೌದು ಕಂದ, ನೀನು ಹುಟ್ಟಿದಾಗಿಂದ ಅಲ್ವಾ? ಎಲ್ಲಿದ್ದೆ ನಾನು ಯಾರು? ಮಿಸ್ ಮೈಸೂರು 1988. ನಾನು ಯಾವಾಗಲೂ ಯೂನಿಕಾಗಿ ಕಾಣ್ತೀನಿ. ನಾನಂತೂ ಯಾವ ಕಲರ್ ಅಂತ ಹೇಳೋದಿಲ್ಲ. ಅಮ್ಮ, ಅಪ್ಪಂಗೆ ಫೋನ್ ಕೊಡು. ಅವನಿಗೆ ಯಾಕೆ ಈಗ? ಕೊಡು, ಹೇಳ್ತೀನಿ. ಸರಿ ಇರು, ಇವಳು ಬೇರೆ ತಗೋ. ಹೇಳಪ್ಪಿ. ನೀವೇ ಹೇಳಿ, ಅಮ್ಮ ಯಾವ ಕಲರ್ ಸೀರೆ ತಗೊಳ್ತಿದ್ದಾರೆ? ಅಮ್ಮನಾ? ನಾನು ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಾಗಲ್ಲ. ಯಾಕೆಂದ್ರೆ ಆ ಸೀರೆ ಸೆಲೆಕ್ಟ್ ಮಾಡೋದಕ್ಕೆ 1 ವಾರ ಶೋರೂಮ್ ಟು ಶೋರೂಮ್ ಅಲ್ದಿದ್ದೀವಿ ನಾವು. ಈಗೇನಾದ್ರೂ ಯಾವ ಸೀರೆ ಉಟ್ಕೋತಿದ್ದಾರೆ ಅಂತ ಹೇಳ್ಬಿಟ್ರೆ ಆಗ ನಾವು ಮದುವೆ ಮನೆಗೆ ಬರಲ್ಲ, ಸೀದಾ ಶೋರೂಮ್ಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳಲ್ಲ. ಸರಿ ಕೊಟ್ಟೆ. ಕಂದ, ಈಗ ಲೇಟ್ ಆಗ್ತಿದೆ, ನೀವು ಹೊರಡಿ, ನಾವು ಹೊರಡ್ತೀವಿ. ಅಲ್ಲಿ ಸಿಕ್ಕಣ, ಆಯ್ತಾ? ಏನಿಲ್ಲ, ಬೇರೆ ಏನಿಲ್ಲ. ಬಾಯ್ 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 ಬಾಯ್. ಹಲೋ, ಆಯ್ತಾ ಎಲ್ಲ ಡಿಸ್ಕಷನ್? ಆಯ್ತು. ಪಾರ್ಥ, ಏನ್ ಗೊತ್ತಾ, ಮನೇಲಿ ಯಾರಾದ್ರೂ ಕೇಳಿದ್ರೆ ನಾವು ಮದುವೆ ಹೋಗ್ತಿದ್ದೀವಿ ಅಂತ ಹೇಳ್ಬಾರ್ದು, ಬೇರೆ ಏನಾದ್ರೂ ರೀಸನ್ ಹೇಳೋಣ. ಓಕೆ, ಫೈನ್, ಹೊರಡೋಣ. ಎಲ್ಲಪ್ಪ ನಿನ್ನ ಹೆಂಡತಿ ಇಷ್ಟೊತ್ತಾದ್ರೂ ಬಂದಿಲ್ಲ? ಇನ್ನೂ ಬಂದಿಲ್ಲ. ಮಹಿ ಲೇಟ್ ಆಯ್ತು. ಹಾ, ಬಂದೆ. ವಾ, ಆಹಾ, ನೋಡಿದ್ಯಾ ನನ್ನ ಸೊಸೆ ಅಂದ್ರೆ ಹಿಂಗೆ ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಅಂತ. ಥ್ಯಾಂಕ್ಸ್ ಅತ್ತೆ. ಏನು ಅವಳನ್ನ ನೋಡ್ತಾ ನಿಂತ್ಬಿಟ್ಟೆ? ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾಳಲ್ಲ, ಅದಕ್ಕೆ. ಆಮೇಲೆ ನೋಡುವಂತೆ. ಈಗ ಹೋಗಿ ನಮ್ಮಿಬ್ರು ರೂಮಲ್ಲೂ ನಮ್ಮ ಲಗೇಜ್ ರೆಡಿ ಇರುತ್ತೆ, ಹೋಗಿ ತಗೊಂಡ್ ಬಾ. ನೀವೇನು ಮದುವೆಗೆ ಹೋಗ್ತಾ ಇದ್ದೀರಾ, ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ? ಎಲ್ಲ ಒಂದೇ ನಮಗೆ. ಬಾ ಕಂದ, ನಾವು ಕಾರಲ್ಲಿ ಹೋಗಿ ಕುತ್ಕೊಳ್ಳೋಣ. ಅಪೇಕ್ಷಾ, ಬರ್ತಾ ಇಬ್ರು ರೆಡಿಯಾಗಿ ಎಲ್ಲೋ ಹೊರಟಿರಾಗಿದೆ. ಮೊಹಮ್ಮದು, ನಾವಿಬ್ರು ಒಂದು ವೆಕೇಶನ್ ಪ್ಲಾನ್ ಮಾಡ್ಕೊಂಡಿದ್ವಿ, ಅದಕ್ಕೆ ಹೋಗ್ತಾ ಇದೀವಿ. ವೆಕೇಶನ್? ಹೌದು ಮಾಮ್. ಬಟ್ ಯಾವುದೋ ಫಂಕ್ಷನ್ಗೆ ಹೋಗೋ ಥರ ರೆಡಿಯಾಗಿದ್ದೀರಾ? ಮಾಮ್, ಅದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಗನೊಂದು ಬರ್ಡೇ ಫಂಕ್ಷನ್ ಇದೆ, ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಹೋಗ್ತೀವಿ ಅಂತ. ಸರಿ, ಎಷ್ಟು ದಿನಕ್ಕೆ ಹೋಗ್ತಾ ಇದ್ದೀರಾ? ಜಸ್ಟ್ 2 days. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಸರಿ ಮಾಮ್. ಹೋಗೋಣ. ಬೇಗ ಬನ್ನಿ, ಯಾರು ನೋಡೋಕ್ಕೂ ಮುಂಚೆ ಎಸ್ಕೇಪ್ ಆಗೋಣ. ಪಾರ್ಥ, ಮಾವ. ಪಾರ್ಥ, ಎಲ್ಲಪ್ಪ ಹೋಗ್ತಾ ಇದೆಯಾ? ಮಾವ, ಅದು ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಮತ್ತೆ ಅವಾಗ ಅಮ್ಮನ ಹತ್ರ ಫ್ರೆಂಡ್ ಮಗು ಬರ್ತಡೆ ಅಂದೆ. ನಿಂಗೆ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲೋ ಪಾರ್ಥ. ಸುಳ್ಳು ಹೇಳಿದ್ರೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳಬೇಕು, ಇಲ್ಲಾಂದರೆ ನಂಗೆ ಸುಳ್ಳು ಹೇಳೋಕ್ಕೆ ಬರಲ್ಲ ಅಂತ ಸತ್ಯ ಹರಿಶ್ಚಂದ್ರನ್ ಥರ ಇರಬೇಕು. ಇಷ್ಟು ದೊಡ್ಡದಾಗಿದೆಯಾ, ಮದುವೆ ಆಗಿದೆಯಾ, ಇನ್ನೂ ಸುಳ್ಳು ಹೇಳೋಕ್ಕೆ ಬರಲ್ವಲ್ಲೋ? ದಾಸರದೊಂದು ಹಾಡಿದೆ ಗೊತ್ತಾ? ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೆ ನಮ್ಮನೆ ದೇವರು. ಸುಳ್ಳು ಹೇಳಬೇಕು ಕಣೋ, ಬದುಕಲ್ಲಿ ಭಾಳ ಇಂಪಾರ್ಟೆಂಟು. ಆದರೆ ಬೇರೆಯವರಿಗೆ ತೊಂದರೆ ಆಗದಂಗೆ ಹೇಳಬೇಕು. ಅರ್ಥ ಆಯ್ತಾ? ಇಲ್ಲ ಮಾವ, ನಿಜವಾಗ್ಲು. ಪಾರ್ಥ, ಯಾರ ಹತ್ರ ಟಿನ್ ಕಟ್ತಾ ಇದೆಯಪ್ಪ? ನನಗೆಲ್ಲ ಗೊತ್ತು ಪಾರ್ಥ. ನೀವೆಲ್ಲಿ ಹೋಗ್ತಾ ಇರೋದು ಅಂತಲೂ ಗೊತ್ತು. ಮಲ್ಲಿ ಮದುವೆಗೆ ತಾನೇ ನೀವು ಹೋಗ್ತಾ ಇರೋದು.
ನಾನು ಹೇಳಿದ ನಿಜ ತಾನೆ? ಕಳ್ಬೇಕಿಂತಾರ ನೀವು ಅಲ್ಲಿಗೆ ಹೋಗ್ತಾ ಇರುತ್ತಾನೆ. ವಾಟ್? ಮಲ್ಲಿ ಮದ್ವೆನಾ ಇವತ್ತಾ? ಇವರೆಲ್ಲರೂ ಇಲ್ಲಿದ್ದಾರಷ್ಟೇ, ಬಟ್ ಇವ್ರ ಸಪೋರ್ಟ್ ಎಲ್ಲ ಆ ಕಡೆನೆ. ಎಲ್ರಿಗೂ ಎಲ್ಲ ಗೊತ್ತು, ಬಟ್ ನಮ್ಮನ್ನ ಫೂಲ್ ಮಾಡ್ತಿದ್ದಾರೆ. ಅಂಕಲ್, ನಾವು ಮಲ್ಲಿ ಮದುವೆಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನೂ ಮದುವೆಗೆ ಕರೆದಿದ್ದಾರಮ್ಮ. ನೋಡಿ, ನೀವು ಮುಂದೆ ಹೋಗಿ, ನಿಮ್ಮ ಬೆನ್ನಿಂದನೇ ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಸರಿ ಮಾವ. ಸರಿ, ಬೇಗ ಬನ್ನಿ. ಹೋಗೋಣ. ಬಾಯ್. ಜೈ 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 ಬೇಬಿ, ಯಾಕೆ ಇಷ್ಟೊಂದು ಟೆನ್ಸ್ಡ್ ಆಗಿದೆಯಾ? ಏನಾಯ್ತು? ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಜೈ. ನಿಮ್ಮ ಹಿಂದೆಗಡೆ ಏನೇನೋ ನಡೀತಾ ಇದೆ, ನಿಮ್ಗೆ ಅದು ಗೊತ್ತಾಗ್ತಾನಿಲ್ಲ. ಎಲ್ಲರೂ ಸೇರ್ಕೊಂಡು ನಿಮ್ಗೆ ಮೋಸ ಮಾಡ್ತಿದ್ದಾರೆ. ಮೋಸ? ನನಗೆ? ಯಾರು? ಏನ್ ಕತೆ? ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಅದೇನಾದ್ರು ನಿಮಗೆ ಗೊತ್ತಾದ್ರೆ ಈ ಮನೆನೇ ಬ್ರೇಕ್ ಆಗುತ್ತೆ. ಮಾತಾಡಿದ್ದೆ ಮಾತಾಡಬೇಡ ಬೇಬಿ. ಅದೇನು ಅಂತ ವಿಷಯ ಹೇಳು ಫಸ್ಟ್ ನೀನು. ನಿಮಗೆ ಹೇಗೆ ಹೇಳಿ ಜೈ? ಆ ಮಲ್ಲಿದು ಮದ್ವೆ ಅಂತೆ. ನೋಡಿದ್ರಾ? ನಿಮಗೆ ಶಾಕ್ ಆಯ್ತು ತಾನೆ? ನೀವೇನು ಮಾಡಲ್ವಾ ಇದಕ್ಕೆ? ಅವಳು ಇಷ್ಟು ಆರಾಮಾಗಿರಕ್ಕೆ ನೀವು ಹೇಗೆ ಬಿಡಕ್ಕೆ ಸಾಧ್ಯ ಜೈ? ಪ್ಲೀಸ್ ಏನಾದರೂ ಮಾಡಿ. ಮದುವೆನ ನಿಲ್ಲಿಸ್ಬೇಕು ಅನ್ನೋದೇ ನನ್ನ ಪ್ಲಾನ್ ಬೇಬಿ. ಅದೇ ನನ್ನ ಅಲ್ಟಿಮೇಟ್ ಗುರಿ. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಅಂದ್ರೆ ಮಲ್ಲಿಗೆ ಮದ್ವೆ ಆಗುತ್ತಂತ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಜೈ, ಏನ್ ಹೇಳ್ತಿದ್ದೀರಾ? ಅಷ್ಟೇ ಅಲ್ಲ ಬೇಬಿ, ಮದುವೆ ಗಂಡು ಯಾರು ಅನ್ನೋದು ಗೊತ್ತು. ವಾಟ್? ಹುಡುಗ ಯಾರು ಅಂತಾನು ಗೊತ್ತಾ? ಯಾರದು? ಇನ್ಯಾರು? ಸುನಿಲ್. ಅಯ್ಯೋ ಮನೆ ಹಾಳ, ಇಂಥ ಯೋಚನೆ ಕೈ ಹಾಕಿದೇನೋ? ಇಲ್ಲ, ಇದನ್ನು ಆದಷ್ಟು ಬೇಗ ಆನಂದಪ್ಪಂಗೆ ಹೇಳಲೇಬೇಕು. ಅಮೃತಧಾರೆ, ನನ್ನ ಅಮೃತಧಾರೆ.